ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಳ್ತೀನಿ. ಹಾಗೆ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ನ ನಾನು ಹೇಳಿದೆ ನಿನ್ನೆ ನಿಮಗೆ ವ್ಲಾಗ್ನ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ಫೈನಲ್ ಆಗಿ ಈ ರೀತಿ ರೆಡಿ ಆಗಿಬಿಟ್ಟು ನಾವು ಹೊರಡ್ತಾ ಇದ್ವಿ. ಆಲ್ರೆಡಿ ಟೈಮ್ ಬಂದು 8 o'clock ಆಗಿದೆ. ನಾನು ಲೇಖನ ಇವಾಗ ಅಮ್ಮನ ಮನೆ ಹತ್ರ ಹೊರಟಿದ್ದೀವಿ. ಆಯ್ತಾ ಇಸ್ಕೊಂಡ ಬಾಯ್ ಬಿಂದು, ಬನ್ನಿ ಊರಲ್ಲಿ ಸಿಗುವ. ಬರ್ತೀನಿ ಆಂಟಿ ಇವಾಗ. ಅಲ್ಲೇ ಎಲ್ಲರೂ ಹಾಕಮ್ಮ ಇಲ್ಲ. ಹಾಗೆ ಫ್ರೆಂಡ್ಸ್, ಊರಲ್ಲಿ ಹೇಳಿದೆ ನಮ್ಮ ತಾಯಿ ಮನೆ ದೇವ್ರದ್ದು ಜೀರ್ಣೋದ್ಧಾರ ಇದೆ ಅಂತ ಅಂದ್ಬಿಟ್ಟು ಹೇಳಿದೆ ಅಲ್ವ. ಸೊ ಹಾಗಾಗಿ ನಾವು ಊರಿಗೆ ಬಂದಿದ್ವಿ. ಊರಿಗೆ ಬರ್ತಾ ಹಂಗೆ ಬಿಂದು ಅವ್ರ ಮನೆಗೆ ಹೋಗಿ ಬಂದ್ವಿ, ಲೇಖನ ಅವ್ರ ಮನೆಗೆ. ಸೊ ಅಲ್ಲಿ ಹೋಗಿದ್ದು, ಅಲ್ಲೊಂದು ಸ್ವಲ್ಪ ಹೊತ್ತಿದ್ದು ಟೀ ಕಾಫಿ ಎಲ್ಲ ಕುಟ್ಕೊಂಡು ಅಲ್ಲಿಂದ ಬ್ಯಾಡ್ರಳ್ಳಿಗೆ ಬಂದ್ವಿ. ಬ್ಯಾಡ್ರಳ್ಳಿಲಿ ನಮ್ಮ ಅತ್ತೆ ಮನೇಲಿ ಸ್ವಲ್ಪ ಹೊತ್ತು ಕೂತಿದ್ದು. ಇವಾಗ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ದೇವಸ್ಥಾನದಲ್ಲಿ ಆಗಲೇ ಹೋಮ ಎಲ್ಲ ನಡೀತಾ ಇತ್ತು. ಅಂದರೆ ಆಲ್ರೆಡಿ 4 ಡೇಸಿಂದ ನಡೀತಾ ಇದೆ ಪೂಜೆ ಇಲ್ಲಿ. ಹಾಗಾಗಿ ಇವತ್ತು ಬೆಳಿಗ್ಗೆನೇ, ಇವತ್ತು ಫೈನಲ್ ಅಂದರೆ ಇವತ್ತು ಲಾಸ್ಟ್ ಡೇ ಪೂಜೆ. ಇವತ್ತು ಫುಲ್ಲು ಫೈನಲ್ ಆಗಿ ಇವತ್ತು ಪೂಜೆ ಎಲ್ಲ, ಹೋಮ ಹವನಗಳೆಲ್ಲ ಮುಗಿದು ಮತ್ತು ಊಟ ಎಲ್ಲ ಇರುತ್ತೆ. ನೆನ್ನೆನೇ ಆ್ಯಕ್ಚುಲಿ 101 ಕಲಶಗಳೆಲ್ಲ ಹೊತ್ತು ಹಾಕಿದ್ದಾರೆ. ತುಂಬ ಚೆನ್ನಾಗಿರುತ್ತೆ 101 ಕಲಶ. ಯಾರು ಬೇಕಾದರೂ ಹೊರ್ಬೋದು. 101 ಕಲಶ ಹೆಸರು ಬರೆಸ್ಬಿಟ್ಟು ತುಂಬ ಚೆನ್ನಾಗಿತ್ತು ದೇವಸ್ಥಾನ. ನಮಗಂತೂ ತುಂಬಾ ಖುಷಿ ಆಯಿತು. ನನಗೆ ತುಂಬ ದಿನಗಳಾದಮೇಲೆ ನಮ್ಮ ತಾಯಿ ಮನೆ ದೇವರು, ಅಂದರೆ ಇದು ಗಂಡ ದೇವರು, ಚಿಕ್ಕಯ್ಯ ದೊಡ್ಡಯ್ಯ ಅಂತ ಅಂದ್ಬಿಟ್ಟು. ಮುಂಚೆ ಹಳೇದಿತ್ತು ದೇವಸ್ಥಾನ. ಸೊ ಇವಾಗ ಹೊಸ್ದಾಗಿ ಕಟ್ಟಿರೋ ಅಂಥದ್ದು. ಸೊ ಅದನ್ನು ಜೀರ್ಣೋದ್ಧಾರ ಮಾಡ್ತಾ ಇರೋದು. ಹೋಮಗಳು ನಾವು ಹೋದಾಗ ಆಲ್ರೆಡಿ ನಾನು ಹೇಳ್ದಾಗೆ ಹೋಮಗಳು ನಡೀತಾ ಇತ್ತು. ನಾವು ಹೋದಾಗ ಆಲ್ಮೋಸ್ಟ್ ಟೈಮ್ ಒಂದು 11 o'clock ಆಗಿತ್ತು ಅಂತ ಅನಿಸುತ್ತೆ. ಇನ್ನೂ ನಡೀತಾ ಇತ್ತು. ಇನ್ನು ಮಹಾಮಂಗಳಾರತಿ ಎಲ್ಲ ಆಗಿರಲಿಲ್ಲ. ಸೊ ನಾವು ಕೂಡ ಅಲ್ಲೇ ಕೂತ್ಕೊಂಡಿದ್ವಿ. ಹೋಮ ಎಲ್ಲ ಕಂಪ್ಲೀಟ್ ನೋಡೋದು, ಮತ್ತು ಬಸವಣ್ಣನ ಕರ್ಕೊಂಡು ಬಂದಿದ್ದರು, ಅದು ಪೂಜೆ ಮಾಡೋದು, ಮತ್ತು ಬಾಳೆಗೊನೆ ಅದೆಲ್ಲ ಏನೋ ವಿಶೇಷ ಪೂಜೆಗಳೆಲ್ಲ ಇತ್ತು. ಸುಮಾರು ಹೊತ್ತು ಅದನ್ನೆಲ್ಲ ನೋಡಿದ್ವಿ. ತುಂಬ ಖುಷಿಯಾಯಿತು. ಎಲ್ಲರೂ ಒಬ್ಬೊಬ್ಬರೇ ಬರ್ತಾಯಿದ್ರು. ಇವತ್ತಂತೂ ಅಂದರೆ ಊರಿನ ಎಲ್ಲ, ಅಂದರೆ ಬೇರೆ ಕಡೆ ಇರ್ತಾರಲ್ವ ಈ ಊರು, ನಮ್ಮ ಊರಿನ ಗ್ರಾಮಸ್ಥರು ಎಲ್ಲ ಬೇರೆ ಕಡೆ ಎಲ್ಲ ಹೋಗಿ ಸೆಟಲ್ಡ್ ಆಗಿರ್ತಾರೆ. ಬೆಂಗಳೂರು, ಮೈಸೂರು, ಹಂಗೆ ಬೇರೆ ಬೇರೆ ಊರುಗಳಲ್ಲಿ ಸೆಟಲ್ ಆಗಿರ್ತಾರೆ ಕೆಲಸಕ್ಕೋಸ್ಕರ, ಮತ್ತು ಅವರು ಅಲ್ಲಿರ್ತಾರೆ. ಸೊ ಎಲ್ಲರೂ ಎಲ್ಲೇ ಇದ್ದರೂ ಕೂಡ ನಮ್ಮ ದೇವರು ಮೂಲ, ಅಂದರೆ ನಮ್ಮ ಮನೆ ದೇವರು ಏನಿದೆ, ಪೂಜೆ ವಿಶೇಷ ಪೂಜೆಗಳು ಅಂತ ಅಂದರೆ ಎಲ್ಲ. ಹಾಗೆ ಫ್ರೆಂಡ್ಸ್, ನಾನು ಇವತ್ತು ಅಗ್ಯಾರೋ ಎಲೆಕ್ಟ್ರಿಕ್ ಬ್ಲೆಂಡರ್ನ ಯೂಸ್ ಮಾಡಿಕೊಂಡು ಈ ಒಂದು ಮಸಾಲೆನ ನಾನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಒಂದು ಪ್ರಾಡಕ್ಟ್ ಬಂದು ತುಂಬಾ ಚೆನ್ನಾಗಿದೆ. ತುಂಬ ಕ್ವಿಕ್ಕಾಗಿ ಕೂಡ ಬ್ಲೆಂಡ್ ಆಗುತ್ತೆ, ಗ್ರೈಂಡ್ ಆಗುತ್ತೆ. ಸೊ ನಾನು ಇವಾಗ ವಡೆ ಮಾಡ್ತಾ ಇದ್ದೆ ಅಲ್ವಾ. ಸೊ ಅದಕ್ಕೆ ಬೇಕಾದಂಥ ಮಸಾಲೆನ ನಾನು ಈ ಒಂದು ಅಗ್ಯಾರೋ ಎಲೆಕ್ಟ್ರಿಕ್ ಬ್ಲೆಂಡರ್ನ ಯೂಸ್ ಮಾಡಿಕೊಂಡು ನಾನು ಮಸಾಲೆನ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ತುಂಬ ಚೆನ್ನಾಗಿದೆ. ನೋಡಿದ್ರೆಲ್ಲ ಹೇಗಾಗಿದೆ ಅಂತ ಹೇಳಿಬಿಟ್ಟು. ಸೊ ಈ ಒಂದು ಪ್ರಾಡಕ್ಟ್ ನಿಮಗೂ ಏನಿದ್ರು ಬೇಕಾದರೆ ನನ್ನ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕಿರ್ತೀನಿ. ನೀವು ಕೂಡ ವಿಸಿಟ್ ಮಾಡಿ ಬೈ ಮಾಡ್ಬೋದು. ಎಲ್ಲರೂ ಬರ್ತಾರೆ. ಹಾಗಾಗಿ ಎಲ್ಲ ಕಡೆಯಿಂದನೂ, ಅಂದರೆ ಬೇರೆ ಕಡೆ ಎಲ್ಲ ಸೆಟ್ಲ್ ಆಗಿರ್ತಾರಲ್ವ ಬೇರೆ ಊರುಗಳಲ್ಲೆಲ್ಲ. ಸೊ ಎಲ್ಲರೂ ಇವತ್ತು ಬರ್ತಾರೆ. ಅದೇ ಅಂದರೆ ಊರ ಮುಂದೆ ಒಂದು ಹಾಲ್ ಇದೆ, ಅಲ್ಲಿ ಪೆಂಡಲ್ ಎಲ್ಲ ಹಾಕಿ ಫುಲ್ಲು ಊಟದ ವ್ಯವಸ್ಥೆ ಕೂಡ ಇತ್ತು. ಎಲ್ಲ ಜನಗಳು ಊಟನೂ ಕೂಡ ತುಂಬಾ ಸಖತ್ತಾಗಿ ಮಾಡಿಸಿದ್ರು. ದೇವ್ರ ಪ್ರಸಾದ ಅಂತ ಅಂದ್ರೇ ಅಷ್ಟು ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ನಾವು ಅಲ್ಲೆಲ್ಲ ಕೂತ್ಕೊಂಡು ಮಂಗಳಾರತಿ ಎಲ್ಲ ತೊಗೊಂಡು ಅದನ್ನೆಲ್ಲ ನೋಡ್ತಾ ಕೂತಿದ್ವಿ. ತುಂಬ ಚೆನ್ನಾಗಿತ್ತು ವಿಶೇಷ ಪೂಜೆ. ನಾನು ಬಂದಿಲ್ಲ ಅಂದರೆ ಮಿಸ್ ಮಾಡ್ಕೊಬಿಡ್ತಾಯಿದ್ದೆ, ಹೋಗೋಕ್ಕಾಗುತ್ತೋ ಇಲ್ವೋ ಅಂತ ಅಂದ್ಕೊಳ್ತಾ ಇದ್ದೆ. ಸೊ ನನಗಂತೂ ಫುಲ್ ಖುಷಿ ಆಯಿತು. ಅಂದರೆ ನಾವೆಲ್ಲ ಏನಂದರೆ ನಮ್ಮ ದೇವಸ್ಥಾನಕ್ಕೆ ಹೆಣ್ಮಕ್ಳು ನಾವುಗಳು ಒಂಥರ. ನಮ್ಮ ಶಿವು ಅವರೆಲ್ಲ ಅದೇ ಹೇಳ್ತಾರೆ, ಶಿವುಗೆ ರಜಾ ಹಾಕಿರಲಿಲ್ಲ. ಅವನು ಒಂದು 2-3 ದಿನ ಮುಂಚೆನೇ ಹೋಗಬೇಕಿತ್ತು, ಅವ್ನಿಗೆ ರಜೆ ಇರಲಿಲ್ಲ ಅಂದ್ಬಿಟ್ಟು ಹೋಗೋಕ್ಕಾಗಿರಲಿಲ್ಲ. ಅದನ್ನೇ ಹೇಳ್ತಿದ್ರು, ನೀನು 2-3 ದಿನ ಮುಂಚೆನೇ ರಜಾ ಹಾಕ್ಬಿಟ್ಟು ಬಂದು ಓಡಾಡ್ಬಿಟ್ಟು ಮಾಡಬೇಕಿತ್ತು ಕೆಲಸಗಳೆಲ್ಲ ಅಂತ. ನಿಜ ಹಂಗೆ ಅನ್ನಿಸ್ತಾಯಿತ್ತು. ಬಟ್ ಅಲ್ಲಿ ಹೋಗೋಕ್ಕಾಗಿರಲಿಲ್ಲ. ಅವ್ನಿಗೂ ಹೋಗ್ಬೇಕಂತ ಆಸೆ ಇತ್ತು. ಬಟ್ ಒಂಥರ ಏನೋ ಕೆಲಸ ಇದ್ದಿದ್ದರಿಂದ ಅವ್ನಿಗೂ ಹೋಗೋಕ್ಕಾಗಿರಲಿಲ್ಲ. ಅದಾದಮೇಲೆ ನಾವು ದೇವಸ್ಥಾನದ ಹತ್ರ ಹೋಗಿ ಬಂದುಬಿಟ್ಟು ನಮ್ಮ ಅತ್ತೆ ಮನೆಯಲ್ಲಿ ಸ್ವಲ್ಪ ಹೊತ್ತು ಕೂತಿದ್ವಿ. ಆಮೇಲೆ ಮತ್ತೆ ಹೋಗಬೇಕಿತ್ತು, ಇನ್ನೂ ದರ್ಶನ ಆಗಿರಲಿಲ್ಲ. ಅಂದರೆ ನಮ್ಮ ಅಮ್ಮ ಅವ್ರ ಅಮ್ಮನ ಮನೆ ದೇವರು, ಎಲ್ಲ ದೇವ್ರುಗಳು, ನನ್ನ ಗಂಡನ ಮನೆ ದೇವರು ಎಲ್ಲ ಅಲ್ಲೇ ಇರೋದು. ಸೊ ಎಲ್ಲ ದೇವಸ್ಥಾನಗಳಿಗೂ ಇವತ್ತು ವಿಶೇಷ ಪೂಜೆ ಇರುತ್ತೆ. ಹಾಗಾಗಿ ಎಲ್ಲ ದೇವಸ್ಥಾನದಲ್ಲೂ ಪೂಜೆ ಮಾಡಿಸ್ಕೊಂಡು ದರ್ಶನ ಮಾಡ್ಕೊಂಡು ಬರಬೇಕು. ಅಷ್ಟರಲ್ಲಿ
ರಕ್ಷಿತಾ ಅವರ ಅಪ್ಪ ಅಮ್ಮ ಕೂಡ ಬಂದರು. ಅತ್ತೆ ಮನೇಲಿ ಕೂತಿದ್ದೀವಿ. ಸೊ ಒಂದು ಸ್ವಲ್ಪ ಹೊತ್ತು ಅತ್ತೆ ಮನೇಲಿ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಹೋಗೋಣ ದೇವಸ್ಥಾನಕ್ಕೆ ಅಂತ ಅಂದ್ಬಿಟ್ಟು ನಾವು ಅಲ್ಲಿ ಹೋಮ ನಡೀತಾ ಇತ್ತಲ್ವ, ಇನ್ನು ಮಹಾಮಂಗಳಾರತಿ ಆಗಿರಲಿಲ್ಲ. ಸ್ವಲ್ಪ ಹೊತ್ತು ಮನೆಗೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ. ಫ್ಯಾಮಿಲಿ ಎಲ್ಲ ಇಲ್ಲಿಗೆ ಬಂದ್ಬಿಟ್ರು. ಅದಾದಮೇಲೆ ಅಥರ್ವ ಮತ್ತು ಬಂಟುಗೆ ಮುಡಿ ಕೊಡೋ ಕಾರ್ಯಕ್ರಮ ಇತ್ತು. ಅಥರ್ವನಿಗೆ ಆಲ್ರೆಡಿ ಮುಡಿ ಕೊಟ್ಬಿಟ್ಟು ಅಮ್ಮ ಕರ್ಕೊಂಡೋಗಿದ್ರು ಅವ್ನಿಗೆ ಸ್ನಾನ ಮಾಡಿಸೋದಕ್ಕೆ ಅಂತ. ಬಟ್ ಬಂಟುಗೆ ಮುಡಿ ಕೊಡಿಸೋ ಕಾರ್ಯಕ್ರಮ ನಡೀತಾ ಇದೆ. ಬಂಟು ಅಂತೂ ಸಿಕ್ಕಾಬಟ್ಟೆ ಕಿರ್ಚ್ತಾ ಇದ್ದ ಮುಡಿ ಕೊಡಿಸ್ಕೊಳ್ಳೋದಕ್ಕೆ. ಬಟ್ ಅಥರ್ವಂಗೆ ಇವಾಗ ಬುದ್ಧಿ ಬಂದಿದೆ ಅಲ್ವಾ, ಅವ್ನು ಆರಾಮ್ಸೆ ಕೂತಿದ್ದ ಫ್ರೀಯಾಗಿ. ಅಂದರೆ ನಾವು ಅವ್ರ ಮನೆ ರಮ್ಯಾ ಅವ್ರ ಮನೆ ದೇವರಿಗೆ ಕೊಟ್ಟಿದ್ರು, ಇಲ್ಲಿ ಅಮ್ಮನ ಮನೆ ದೇವರಿಗೆ ಮುಡಿ ಕೊಟ್ಟಿರಲಿಲ್ಲ. ಸೊ ಅದನ್ನು ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಇವತ್ತು ಕೊಡ್ತಾ ಇದ್ದಾರೆ. ಹಾಗೆ ಫೈನಲಿ ಬಂಟು ಕೂಡ ಮುಡಿ ತೆಗೆಸ್ತಾ ಇದ್ದಾರೆ. ನಾವು ಅಲ್ಲಿವರೆಗೂ ಅವ್ರಿಗೆ ಮುಡಿ ಕೊಡೋವರೆಗೂ ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ನಾವು ಕೂತಿದ್ವಿ. ನಾನು ಮುಂಚೆನೇ ಹೇಳ್ದಾಗೆ ಎಲ್ಲ ದೇವಸ್ಥಾನಗಳಿಗೂ ಹೋಗಿ ದರ್ಶನ ಎಲ್ಲ ಮಾಡ್ಕೊಂಡು ಬಂದ್ವಿ, ದೇವ್ರ ದರ್ಶನ ಮಾಡಿಕೊಂಡು. ಸೊ ಅಲ್ಲಿಂದ ಬಂದು ಇವಾಗ ಬಂಟುಗೆ ಮುಡಿ ತೆಗೆಸ್ತಾ ಇದ್ರಲ್ಲ, ಅಲ್ಲಿವರೆಗೂ ನಾವು ಸ್ವಲ್ಪ ಕೂತ್ಕೊಂಡಿರೋಣ. ಮುಡಿ ಎಲ್ಲ ತೆಗ್ಸಾದ್ಮೇಲೆ ಮನೆ ಹತ್ರ ಹೋಗ್ಬಿಟ್ಟು ಅವ್ರಿಗೂ ಕೂಡ ಸ್ನಾನ ಮಾಡಿಸ್ಕೊಂಡು ಅನಂತರ ನಾವು ಅಲ್ಲಿ ದೇವಸ್ಥಾನದ ಪ್ರಸಾದಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಕೂತಿದ್ವಿ. ಈಗ ಫೈನಲಿ ಇಲ್ಲಿ ಪ್ರಸಾದಾಲಯದ ಹತ್ರ ಬಂದಿದ್ದೀವಿ. ನೋಡ್ತಾ ಇರ್ಬೋದು ಆಲ್ರೆಡಿ ತುಂಬ ಜನ ಊಟ ಮಾಡ್ತಾಯಿದ್ರು. ಎಷ್ಟು ದೊಡ್ಡದಾಗಿ ಪೆಂಡಲ್ಲೆಲ್ಲ ಹಾಕಿದ್ದಾರೆ ಅಂತ ನೋಡ್ಬೋದು. ಏನಕ್ಕಂದರೆ ಸುತ್ತಮುತ್ತ ಹಳ್ಳಿ ಗ್ರಾಮಸ್ಥರಾಗಿರ್ಬೋದು, ನಮ್ಮ ಊರಿನ ಗ್ರಾಮಸ್ಥರು ಎಲ್ಲ ಭಕ್ತಾದಿಗಳು ಊಟ ಮಾಡಬೇಕು ಅಂತ ಹೇಳಿಬಿಟ್ಟು ಊರಿನ ಮಧ್ಯದಲ್ಲಿ ಹಾಕಿರುವಂಥದ್ದು ಇದು ಪೆಂಡಲ್ಲೆಲ್ಲ. ಸೊ ತುಂಬ ಚೆನ್ನಾಗಾಯಿತು. ದೇವ್ರ ದರ್ಶನ ಆಗಿರ್ಬೋದು, ಪೂಜೆ, ಹಾಗೆ ಪ್ರಸಾದ ಕೂಡ ತುಂಬ ಚೆನ್ನಾಗಿ ಮಾಡಿಸಿದ್ರು. ದೇವ್ರ ಪ್ರಸಾದನೇ ಅಷ್ಟು ಚೆನ್ನಾಗಿರುತ್ತೇನೋ ಅಂತ ಅನಿಸುತ್ತೆ. ಏನಂದರೆ ಅಷ್ಟು ಚೆನ್ನಾಗಿತ್ತು ಪ್ರಸಾದ ಎಲ್ಲ, ತುಂಬ ಚೆನ್ನಾಗಾಯಿತು. ನಾವು ಕೂಡ ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಎಲ್ಲರೂ ಒಟ್ಟಿಗೆ ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಮತ್ತೆ ಅತ್ತೆ ಮನೆ ಹತ್ರ ಬಂದ್ವಿ. ಸೊ ಅದಾದಮೇಲೆ ರಕ್ಷಿತಾ ಅವ್ರ ಅಪ್ಪ ಅಮ್ಮನಿಗೆ ಊರಲ್ಲಿ ನಮ್ಮನೆ ಎಲ್ಲ ಇದೆ ಅಲ್ವಾ, ಸೊ ಅದನ್ನೆಲ್ಲ ತೋರಿಸೋಣ ಅಂತ ಅಂದ್ಬಿಟ್ಟು ಅಲ್ಲಿಗೆಲ್ಲ ಕರ್ಕೊಂಡು ಹೋಗಿದ್ವಿ ಅವ್ರನ್ನ. ಸೊ ಅಲ್ಲಿಂದ ಬಂದು ಹಾಗೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಸೆಕೆ ಬೇರೆ ಗಾಳಿ ಹವಾ ತಗೊಳ್ಳೋಣ ಅಂತ ಕೂತಿದ್ವಿ. ಹಾಗೆ ಮಾತಾಡ್ತಾ ಸ್ವಲ್ಪ ಹೊತ್ತು ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ವಿ. ಶಿವು ಅಷ್ಟರಲ್ಲಿ ಏನು ಭತ್ತ ಮಾಡಿಸ್ಬೇಕು ಅಂದ್ಬಿಟ್ಟು ಮಿಲ್ ಹತ್ರ ಹೋಗಿದ್ದ. ಸೊ ಅವ್ನು ಬರೋವರೆಗೂ ನಾವು ಕೂಡ ವೆಯ್ಟ್ ಮಾಡ್ತಾಯಿದ್ವಿ, ಇನ್ನು ಬಂದಮೇಲೆ ಹೊರಡೋಣ ಅಂತ. ಹಾಗೆ ಫ್ರೆಂಡ್ಸ್, ಈ ಒಂದು ಇಲ್ಲಿ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.